ಡಿಕೆ ಶಿವಕುಮಾರ್ ರವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಹಿನ್ನೆಲೆ ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ಜಿಬಿಎ ಆಕಾಂಕ್ಷಿ ರೂಪಲಿಂಗೇಶ್ ನೇತೃತ್ವದಲ್ಲಿ ನಾಗರಬಾವಿಯಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿದರು. ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದಕ್ಕೆ ಖುಷಿಗೆ ಲಾಡು ಹಂಚ್ತಾ ಇದ್ದೀವಿ. ಸರ್ ಇಲ್ಲೊಂದು ಕೊಡಿ. ಸಾಹೇಬರು ನಿನ್ನೆ ಸಿ ಎಂ ಆಗಿ ಪದಗ್ರಹಣ ಮಾಡಿದ್ರು. ಆ ಖುಷಿಗೆ ಇವತ್ತು ನಾವು ಇಲ್ಲಿ ಪಾರ್ಕು ಮತ್ತು ಇನ್ನೆಲ್ಲ ಭಾಗಗಳಲ್ಲಿ ವಿನಾಯಕ ಹೋಟ ಪಾರ್ಕ್ಗಳಲ್ಲಿ ಎಲ್ಲ ಸಿಹಿ ವಿತರಣೆ ಮಾಡಿದ್ದೀವಿ. ಭಾಳ ಖುಷಿಯಾಗಿ ಅದಕ್ಕೆ ಜನಗಳು ಕೂಡ ಹಂಗೆ ಸ್ಪಂದಿಸ್ತಿದ್ದಾರೆ. ಅವರು ಕೂಡ ಖುಷಿ ಪಡ್ತಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಸಿ ಎಂ ಆಗಿದ್ದಕ್ಕೆ ಅಂತ ಭಾಳ ಖುಷಿಯಿಂದ ಸ್ವೀಟನ್ನು ಸ್ವೀಕರಿಸ್ತಿದ್ದಾರೆ. ಅದ್ರ ಜೊತೆಗೆ ಅವರು ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಾದರೂ ಒಳ್ಳೆ ಕೆಲಸ ಆಗಬೇಕು. ನಮಗೆ ಈಗ ಸಾಕಷ್ಟು ಆಗಿದೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಡಿ ಕೆ ಶಿವಕುಮಾರ್ ಅವರ ಅಭಿವೃದ್ಧಿ ಕೆಲಸ ನಾವೆಲ್ಲ ನಿರೀಕ್ಷೆಯಲ್ಲಿ ಇದ್ದೀವಿ ಅಂತ ಜನ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಹೇಳ್ತೀವಿ. ನಿನ್ನೆ ಕೂಡ ಅವರು ಪ್ರಮಾಣ ವಚನ ಸ್ವೀಕರಣದ ನಂತರ ಒಂದು ಪಬ್ಲಿಕ್ ಸ್ಪೀಚಲ್ಲಿ ಅವ್ರು ಹೇಳ್ತಾ ಇದ್ರು ಮುಂದಿನ ದಿನಗಳಲ್ಲಿ ನಾವು ತುಂಬ ಅಭಿವೃದ್ಧಿ ಕೆಲಸ ಮಾಡ್ತೀವಿ. ಈಗಾಗಲೇ ಸಾಕಷ್ಟು ಈಗ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಗಳಿಗೆ ಫ್ರೀ ಬಸ್ಸು ವಿತರಣೆ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮೆಲ್ಲರ ನಾಗರಿಕ ವಿನಾಯಕ ಲೇಔಟ್ ಭಾಗದ ಎಲ್ಲ ಜನರಿಂದ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಿಂಗೆ ಮುಂದುವರಿತದ ಅಂತ ಅಲ್ಲ, ಖಂಡಿತವಲ್ಲ. ಜೋಡೆತ್ತುಗಳು ಹಿಂಗೆ ಮುಂದುವರಿತಾರೆ. ನೀವು ನೋಡಿದ್ರಲ್ಲ, ಸಿದ್ದರಾಮಯ್ಯ ಅವರು ಯಾವ ಸಮಸ್ಯೆ ಇಲ್ಲದೆ ಅವ್ರಿಗೆ ಅವಕಾಶ ಮಾಡಿಕೊಟ್ರು. ಹಂಗಾಗಿ ಅವರು ಕೂಡ ಅವ್ರ ಕೈ ಜೋಡಿಸಿ ಅವರು ಸಾಹೇಬರು ಕೂಡ ಈಗ ಸಿ ಎಂ ಸಾಹೇಬರು ಕೂಡ ಹೇಳಿದ್ದಾರೆ ನಾವು ಅವ್ರ ಆಶೀರ್ವಾದದಿಂದ ಅವ್ರ ಮಾರ್ಗದರ್ಶನದಲ್ಲೇ ಮುಂದಿನ ದಿನಗಳಲ್ಲೇ ನಾವು ನಡ್ಸ್ಕೊಂಡು ಹೋಗ್ತಿದ್ದೀವಿ ಸರ್ಕಾರ ಅಂತ ಹೇಳಿದ್ದಾರೆ. ಮುಂದೆ ಜಿಬಿಎ ಚುನಾವಣೆ ಬರ್ತಾ ಇದೆ, ನೀವು ಕೂಡ ಆಕಾಂಕ್ಷಿಯಾಗಿದ್ದೀರಾ? ಹೌದು, ಬರುವಂಥ ಜಿಬಿಎ ಚುನಾವಣೆಯಲ್ಲಿ ಈಗಾಗಲೇ ಮುಂಚೆ 5 ವರ್ಷದ 2015ರಲ್ಲಿ ನಮ್ಮ ಶ್ರೀಮತಿ ರೂಪಲಿಂಗೇಶ್ವರ್ ಅಂತ ಅವರು ರಾಜ್ಕುಮಾರ್ ವಾರ್ಡಲ್ಲಿ ಕೌನ್ಸಿಲರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಇಲ್ಲೊಂದು ನಮ್ಮ ಹನುಮಂತರಾಯಪುರ ಕುಸುಮ ಮೇಡಮ್ ಅವರು, ಆಮೇಲೆ ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಎಲ್ಲ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನೀವು ನಿಲ್ಕೋಬೇಕು ಅಂತ. ಹಾಗಾಗಿ ನಾನು ಕೂಡ ಇಲ್ಲಿ ವಿನಾಯಕ ಲೇಔಟ್ಗೆ ಆಕಾಂಕ್ಷಿ ಆಗಿದ್ದೀವಿ. ರಾಜ್ಕುಮಾರ್ ಅವರಲ್ಲಿ ಮೊದಲು ಕೆಲಸ ಮಾಡಿದ್ದೀರಾ, ಒಳ್ಳೆ ಒಪಿನಿಯನ್ ಇದೆ. ಆದರೆ ಈ ವಾರ್ಡ್ ಶಿಫ್ಟ್ ಆಗಿದ್ರಲ್ಲ, ಮತದಾರ ಒಲವು ಯಾವ ರೀತಿ ಇದೆ ಈ ಭಾಗದಲ್ಲಿ ಅಂತ? ಮನೆ ಇಲ್ಲೇ ಅಲ್ಲ, ನಮ್ಮದು ಮನೆ ನಾನು 2001ರಲ್ಲಿ ಇಲ್ಲಿ ಮನೆ ಕಟ್ಸ್ಕೊಂಡು ಬಂದಿದ್ದು. ಅಲ್ಲಿ ನಾವು ಹುಟ್ಟಿದ ಜಾಗ. ಇಲ್ಲಿ ನಮಗೆಲ್ಲರೂ ಒಡನಾಟ ಎಲ್ಲ ಚೆನ್ನಾಗಿದೆ. ಇಲ್ಲೂ ಕೂಡ ನಾವು ಅಭಿವೃದ್ಧಿ ಕೆಲಸ ಅಲ್ಲಿ ಮಾಡಿರೋ ಕೆಲಸಗಳನ್ನೆಲ್ಲ ನಾವು ತೋರಿಸಿ ಏನೇನು ಮಾಡಿದ್ದೋ ಅಲ್ಲಿ ಸಾಕಷ್ಟು 30 ಕೋಟಿ ಅನುದಾನ ತಂದು ನಮ್ಮ ವಾರ್ಡ್ ಅಭಿವೃದ್ಧಿ ಕೆಲಸ ಮಾಡಿದ್ವಿ. ಅದೇ ರೀತಿಲಿ ಈ ವಾರ್ಡನ್ನು ಕೂಡ ಅಭಿವೃದ್ಧಿ ಮಾಡ್ತೀವಿ. ಜನರ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತಿದ್ದೀವಿ ಅಂತ ಹೇಳಲು ಬಯಸ್ತೀವಿ. ಪ್ರಮುಖವಾಗಿ ವಾರ್ಡಲ್ಲಿ ಏನು ಕನ್ಸ್ಕೊಂಡ್ಕೊಂಡಿದ್ದೀರಾ ಸರ್ ಮಾಡಬೇಕು ಅಂತ? ಈಗ ಜನಕ್ಕೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು, ನೀರಿನ ಸಮಸ್ಯೆ ಆಗಿರ್ಬೋದು, ವಿದ್ಯುತ್ ಸಮಸ್ಯೆ ಆಗಿರ್ಬೋದು, ಒಳಚರಂಡಿ ಸಮಸ್ಯೆ ಆಗಿರ್ಬೋದು, ರೋಡ್ ಸಮಸ್ಯೆ ಆಗಿರ್ಬೋದು, ಡಾಂಬರೀಕರಣ, ಈ ಥರ ಹಲವು ಕೆಲಸಗಳನ್ನೆಲ್ಲ ನಾವು ಮಾಡ್ತೀವಿ.